ಭವ್ಯ ಜೀವಗಳ್ರಿ ಆಚಾರ್ಯಗಳು ಏನಂತಾರೋ, जल वर्षा से तरुण जली वाड़ी खेत खाए, नृपति करे अन्याय तो क्या न्याय कौन कराए. ಅಂದರೆ ಏನ, ಹೆಚ್ಚು ವರ್ಷ ಆಗಿ ಇದ್ರ ವರ್ಷ ನ ಆಗುದ್ರ ಅಂದರೆ ಏನು, ಮಳೆ ಬಿತ್ತು ಮತ್ತು ಮಳೆ ಬಿದ್ದು ಭೀ ನುಕ್ಸಾನ ಆಗ್ತೈತಿ ಹೆಚ್ಚು, ಮತ್ತು ಮಳೆ ಬೀಳಿಲ್ರ ಭೀ ನುಕ್ಸಾನ ಆಗ್ತೈತಿ. ಬೆಳೆ ಒಣಗಿ ಹೋಗ್ತಾವೆ, ಮಳೆ ಬೀಳಿಲ್ರ ಬೆಳೆ ಹೆಚ್ಚು ಬಿತ್ತರು ಭೀ ಎಲ್ಲ ಕೊಳೆತು ಭೀ ಹೋಗ್ತಾವೆ. ಮತ್ತು ಏನೈತಿ ಭೌತಿಲೆಲ್ಲ ಇದು ಹಚ್ಚಿಂದಿರ್ತೈತಿಲ್ಲ ಕುಂಪಣ, ಏನಂತೀರಿ ನೀವು ಅದಕ್ಕೆ? ಬಾಡಿ ಏನು ಹಚ್ಚಿಂದಿರ್ತೀವಿ, ಬಾಣ. ಅದು ಬಾಡ ಹಚ್ಚಿಂದ ಅದು ಜರ ಅಡವಿ ತಿಳ್ಕೊತ ಭತ್ತ ನಿಂಬೆ ತಕ ಹರಿಯಾಣ ಒಳಗೆ ಬೆತ್ತಗೆಟ್ಟ ಜಾಗ ನಿಂತೈತಿ ಇದಂತಾರು. ಮತ್ತೇನ ನೃಪತಿ ಅಂದ್ರೆ ರಾಜನ ಜರ ಅನ್ಯಾಯ ಮಾಡಿದ. ಅನ್ಯಾಯ ಯಾತಕ್ಕೆ ಬೀಳುದ? ಎಲ್ಲರೂ ನ್ಯಾಯ ಬಿಡೋರು ನ್ಯಾಯ ರಾಜ ಅಂತ. ಅವನ ಜರ ಅನ್ಯಾಯ ಮಾಡಬೇಕು, ನ್ಯಾಯ ಬಿಡೋದೇ ಅರ್ಥ. ಅರೆ ಇದು ಹೆಂಗೆ ಏತಿ ಅದು ಸರಿಗೆ ಒಂದು ಉದಾಹರಣೆ ತೊಳ್ಕೊಟ್ಟಿದ್ದಾರೆ. ಏನೈತಿ, ಧರ್ಮಪುರ ರಾಜ್ಯ ಇತ್ತು. ಆ ರಾಜ್ಯದಲ್ಲಿ ವರಧರ್ಮ ಅಂತ ರಾಜ ಇದ್ದ. ಅವರ ಹೆಂಡತಿ ಹೆಸರ ವರಧರ್ಮ ಆಯಿತು. ಜಯದೇವ್ ಅವ್ರ ಮಂತ್ರಿನ ಹೆಸರಿತ್ತು. ಅವ್ರು ಏನು ಮಾಡ್ರು, ಒಂದಿನ ಅವ್ರ ಹತ್ಯಾನವ ಬಲಿಷ್ಠ ರಾಜ ಇದ್ದ. ಅವನು ಸಾರಿಗೆ ಭಾಳ ದಣಿಸ್ತಿದ್ದ. ಅಂತ ಅವ್ರು ಶಕ್ತಿಶಾಲಿಲೇ ತಮ್ಮದೆಲ್ಲ ಸೈನ್ಯ ಗೋಳಿ ಮಾಡಿ ಅವ್ರ ಮ್ಯಾಗಿಲ್ದ್ರು ಸ್ವಾರಿ ಮಾಡ್ರು. ಅಂತ ಏನಾಯಿತು, ಅದ್ರೊಳಗೆ ಅವ್ರಿಗೆ ವಿಜಯ ಸಿಕ್ತು. ವಿಜಯ ಸಿಕ್ತು. ಆ ರಾಜಂದ ಅವ್ರು ಪರವ ಮಾಡ್ಯಾರ ಅವ್ರು. ಆದ್ಮೇಲೆ ಆ ವಿಜಯ ಸಿಕ್ಕಾಗ ಏನು ಮಾಡ್ರು, ಆ ಊರದಲ್ಲಿ ಎಲ್ಲರೂ ತೋರಣಗಳು ಹಚ್ಚರು. ಏನು ಮಾಡು, ಸಜಾಯಿಸ್ರು ಎಲ್ಲ ಊರನ್ನ. ಮತ್ತಿಲ್ದ್ರೆ ಅವಂದ ಏನು ಮಾಡೋದ, ಚಲೋ ಸ್ವಾಗತ ಮಾಡೋದತ್ತ ಅಲ್ದ್ರೆ ಅವರೇ ಎಲ್ಲರೂ ಹೊರಗೆ ಹೋಗಿದ್ದಾರು. ಆಯ್ನ ಹೊರಗದಲ್ಲಿ ಏನಿತ್ತಿರ್ತೈತಿ, ಪೈಲ ಕೋಟಿ ಇರ್ತಿಲ್ಲ, ಅದಕ್ಕೇನು ಅಂತಾರದು ಪ್ರವೇಶ ದ್ವಾರದ ಮಟ್ಟೆ ಇರ್ತಿತ್ತು. ಆ ಪ್ರವೇಶ ದ್ವಾರದಾಗ ಎಲ್ಲರೂ ಹೋಗಿದ್ದಾರು. ಆಯ್ತು ಆ ಪ್ರವೇಶ ದ್ವಾರದಲ್ಲಿ ರಾಜ ಹತ್ತ ಕಳೆದು ಬೈಂದ. ಅವ್ರು ರಾಜ ಪ್ರವೇಶ ಮಾಡವ ಅಸ್ಕಿತ್ತೀರಿ ಏನಾಗ್ತೈತಿ, ಆ ಪ್ರವೇಶ ದ್ವಾರ ಎಲ್ಲ ತಾಳಿಗೆ ಬೀಳ್ತೈತಿ. ತಾಳಿಗೆ ಬೀಳ್ತಬೇಕ ಇದೇನಾಯಿತು, ಅಶುಭ ಅಂತಾರು. ಇನ್ನು ಅಶುಭ ಆಗೈತಿ, ಇದು ಬೆಳೆ ಅಪಶಕುನ ಆಯಿತು. ಮತ್ತು ಎಲ್ಲ ಮಂದಿ ಅಂತಾರು, ಈಗ ಪ್ರವೇಶ ಬೇಡ, ಎಲ್ಲ ಇದು ಮಾಡೋನು ಮತ್ತೆ ಏನು ಮಾಡೋನು. ಅಲ್ಲಿಗೆ ರಾಜ ಆದ್ಮ್ಯಾಗ ಏನು ಅಲ್ಲಿಗೆ ತಯಾರಿ ತಿಲಗಿ ಪ್ರವೇಶ ದ್ವಾರ ಎಲ್ಲ ಕಟ್ಟಿ ಮಕ್ಕಳೇ ಹಾಕ್ತಾರೆ. ಮತ್ತು ಪ್ರವೇಶ ಒಳಗೆ ನೋಡ್ತಾರೆ, ಮತ್ತು ಪುನಃ ಬೆಳಿತೈತಿ. ಅಂಚಿನ್ನೇದ ಇದು ಏನ್ರ ಬೇರೆ ಐತಿ ಅದು ತಿಳ್ಕೊಂಡು ಅವ್ರು ಏನು ಮಾಡ್ತಾರೋ, ಇದಕ್ಕೇನಾರ ಉಪಾಯ ತಿಳಿಬೇಕು. ಅಂದ ಪುರೋಹಿತಗಳ ಯಾರಿಗೆ ಇರ್ತಾರೋ ಅವ್ರು ಹೇಳೋರು ಭೀ ಅನೇಕ ಬೇರೆ ಬೇರೆ ಥರ ಹೇಳ್ತಾರೋ. ಅಂತ ಹೇಳಿದ್ಬೇಕು. ಒಬ್ರು ಏನು ಹೇಳ್ತಾರೋ, ಇದಕ್ಕೆ ಬಲಿ ಕೊಡಬೇಕು, ಯಾತ್ರ ಬಲಿ ಕೊಡಬೇಕು, ನರ್ ಬಲಿ ಕೊಡಬೇಕು ಅಂತಾರೆ. ಅದು ಇವರು ರಾಜ ಅಂತ ಇದೆಂಥದ್ದೇನ, ಇದೇನು ಖರೀದಲ್ಲ, ಇದನ್ನು ಬೇಡ, ನೀವು ನಮ್ಮ ಮ್ಯಾಗ ಬಿಡ್ರಿ, ಅವು ನಮ್ಮ ನೋಡ್ತು ಎಲ್ಲ ಪ್ರಜಾ ಹೇಳ್ತಾರೋ. ಟೀಕೈತಿ ಅಂತಿಲ್ದ್ರೆ ಊರಾಗೆಲ್ಲ ಪಕ್ಕ ಏನು ಮಾಡ್ತಾರೋ, ಅವ್ರ ದಂಡಿ ಅಂದ್ರೆ ಏನಂತ ಡಂಗ್ರ ಇದು ಮಾಡ್ತಾರೋ. ಕಿ ಯಾರು ತನ್ನ ಮಗನ ಕಿಂವ ತನ್ನ ಪುತ್ರನ ಕಿಂವ ತಮ್ಮ ಯಾವ ಬರಾವಿದ ಬಲಿ ಕೊಡೋದೈತಿ, ಹಿಂಗೆ ಆಗೈತಿ, ಅವ್ರಿಗೆ ಏನು ನಿಮ್ಮೇ ರಾಜ್ಯ ಕೊಟ್ಟೋದು ಸಿಕ್ಕೈತು, ಮತ್ತಿಲ್ದ್ರೆ ಬಕ್ಷಿಸ್ಕೊಂಡು ಸಿಕ್ಕೋದು ಐತಿ. ಇದು ಯಾರಿಗೆ ಶಕ್ಯತೆ ಐತಿ ಅವ ಬರಬೇಕು, ಮತ್ತಿಲ್ದ್ರೆ ಬಲಿ ಕೊಡೋದೈತಿ ಯಾವ ಆಗ್ತಾ ಬರಬೇಕು ಅಂತ ಎಲ್ಲರೂ ಯಾರೆಲ್ಲ ನೋಡ್ತಾರೋ. ಯಾರಿಗೆ ಎಲ್ಲರಿಗೆ ಜೀವ ಪ್ಯಾರಿ ಇರ್ತೈತಿ, ಯಾವ ಹೋಗ್ತಾ ಯಾರು ಹೋಗ್ತಾನೋ ಕೊಡ್ತಾನೆ. ಶಿವ ಯಾವ ಕೊಡುತ್ತಾ ಇರೋದಾಣ ಎಲ್ಲ ಒಟ್ಟು ಕೊಡುತ್ತಾ ಯಾರಿಲ್ಲ ಅಂತ. ಒಂದು ಏನು ಆಡ್ತೈತಿ, ಒಂದು ಅಲ್ಲಿ ಒಬ್ಬರು ಹರೋ ಜಾತಿ ಒಬ್ಬರು ಇರ್ತಾರೋ, ಅವಂಗ ಎಷ್ಟಿರ್ತವು 7 ಮಕ್ಕಳು ಇರ್ತಾರೋ. 7 ಮಕ್ಕಳು ಇರ್ತಾರೋ. ಅವ್ರ ಗಂಡ ಅಂತ ವಿಚಾರ ಮಾಡ್ತಾರೋ. ಅವ್ರ ದರಿದ್ರಿ ಭಾಳ ಇರ್ತಾರೋ. ಏನು ಅವ್ರ ತಕ್ಕ ಇದೇನಿಲ್ಲ, ತಿನ್ನೋದು ಅಡ್ಸನ್ ಮಟ್ಟೆ ಇತ್ತು ಅವರಿಗೆ. ಏನು ಅವರು ಮಾಡ್ತಾರೋ, ಅವ್ರ ಗಂಡ ಅಂತ ವಿಚಾರ ಮಾಡ್ತಾರೋ ಹೆಣ್ಣು. ಇನ್ನು ನಮ್ಮ 7 ಪುತ್ರ ಇದ್ದಾರು. ಅಥವಾ ಒಂದು ಪುತ್ರ ಕೊಟ್ಟರೆ ಏನಾಗ್ತೈತಿ, ಬಾಕಿದ್ರೆ ಎಲ್ಲರೂ ಸುಖದಾಗ ನಿಂತಾರಲ್ಲ.
ಒಂದು ಪಿತ್ರ ಏನು ಕುಡ್ಕೊಂಡು ಹರ್ಕತೈತಿ ಅಂತ ಠರಿಸ್ತಾರೋ. ಅವ್ರು ಶೇವಟ್ ಪುತ್ರ ಇರ್ತಾವೆ, ನಾವು ಕುಡೋದು ಅವ್ರು ಜಾರಿ ಮಾಡ್ತಾರೋ ಅಂತ ಎಲ್ಲರೂ ಬರ್ತಾರೋ. ನಾವು ಓದಿ ಬಾರಿಸ್ಕೊತ ಹೋಯ್ತಾರೋ. ಹೆಗಡೆ ಪ್ರವೇಶ ದ್ವಾರ ಬಿತ್ತಲ್ಲಿ ಅಲ್ಲಿ ಅವ್ನು ಬಲಿ ಕೊಡೋದ ಅಂದಿಲ್ದ್ರೆ ತಮ್ಮದು ಇದು ಪ್ರವೇಶ ದ್ವಾರ ಇತ್ತು, ಪುನಃ ಗಚ್ಚಿ ಕಟ್ಟಬೇಕು ನಿಂತೈತಿ. ಹಿಂಗೆ ಹೇಳಿನವ್ರಿದ್ರು ಅಂತ ಹೋತ್ರು. ಇವರು ಅವ್ನು ಬಾರಿಸ್ಕೊತ ಅಂತ ಹೋಗ್ತಾರೆ. ಇವ ಮೇಲೆ ಹೋಗ್ತಾನೆ, ಅವ್ರ ಸಂಗಾಟ ಇವ್ ಸಣ್ಣವ ಹೋಗ್ತಾನೆ. ಅಲ್ಲಿ ವಾದ್ಬೇಕು, ಪ್ರವೇಶ ದ್ವಾರಲ್ಲಿ ವಾದ್ಬೇಕೆ. ರಾಜಾನ ಕೊಡಿ ಅವ್ನು ಮಟ್ಟೆಯಲ್ಲಿ ನಗ್ತಾನೆ. ಯಾವ ಬಲಿ ಕೊಟ್ಟು ನಾವಿದ್ದಾನ ಕೊಡೋದ್ರಿ ನಾವು ನಕ್ಕತ್ಬೇಕು. ರಾಜ ಅಂತ ಏನಪ್ಪ ಇವ್ ಯಾಕೆ ನಕ್ಕದ, ಏನಪ್ಪ ಅವ್ನು ಕೇಳಿಸ್ರಿ ಅಂತ ರಾಜ ಅವ್ರು ಕೇಳಿಸ್ತಾರು. ಯಾಕಪ್ಪ ನಿಕ್ಕದೆ? ಅರೇ ಇತ್ತು ಅವರೇ ಐ ಬಡಳು ಅವು ಅಂದ್ರೆ ತಂದೆ ತಾಯಿಗಳು ಬಡರು. ಅರೆ ಅಪ್ಪನ ಕಡೆ ಹೋಗಿ ತಕರಾರು ಮಾಡ್ತೈತಿ. ಮತ್ತು ಅಪ್ಪದರ್ ಬಡ್ದು ಅರೆ ಯಾರಿಗೆ ಊರಾನ ನಗರ ಶೆಟ್ಟಿ ಇರ್ತದೆ ಅವ್ರ ಕಡೆ ತಕರಾರು ಮಾಡ್ಕೊತೈತಿ. ಹೌದು, ನಗರ ಶೆಟ್ಟಿ ಬಿ ತಕರಾರು ಯಾವ್ದು ಕಲ್ಕಲ್ಲರು ಯಾರಿಗೆ ಹೋಗ್ಕೋಬೇಕು? ರಾಜನ ಕಡೆ ಹೋಗ್ಕೋಬೇಕು ಅಂತ ಎಲ್ಲರೂ ನನ್ನ ವಿರುದ್ಧ ಆಗಿದ್ದಾರೆ. ಮತ್ತು ಇನ್ಯಾನ್ ನಂಗೆ ಐತಿ, ನಮ್ಗೆ ಏನು ಆಧಾರ ಐತಿ? ಏನೈತಿ? ಎಲ್ಲ ಕಡೆದ ಇದು ಹೆಂಗಿತ್ತು ಜಲ ವರ್ಷ ಅಂದರೆ ಮಳೆ ಬೀವಿ ನುಕ್ಸಾನ ಆಗ್ತೈತಿ, ಮಳೆ ಬೀಳಿದ್ರೆ ನುಕ್ಸಾನ ಆಗ್ತೈತಿ. ಮತ್ತು ಎಲ್ಲ ಬಾಡಿ ಎಲ್ಲ ತಿಂದು ಹೋಗ್ತೈತಿ. ಮತ್ತು ನೃಪತಿ ಅಂದ್ರೆ ರಾಜನ ಅನ್ಯಾಯ ಮಾಡಬೇಕಂದ್ರೆ ಯಾರ ಕಡೆ ಹೋಗಬಾರ್ದು. ನಾನು ಇನ್ನು ಯಾರ ಕಡೆ ನ್ಯಾಯ ಬಿಡೋದನು ಆತ ನಾನು ನಕ್ಕದ್ಯಾನು ಅಂತ ಅಂದ. ರಾಜನ ತಲೆಯಾಗ ಸಂಶಬತ್ತು ಇದೇನಲ್ಲ ಅವಂತ ಏನಾಗೋದಾಗಲಿ ನೀವೇನು ಕೊಟ್ಟೋದು ಮಾಡಿ ಅವ್ನು ಬಲಿ ಕೊಡೋದಿಲ್ಲ. ಅವ್ನು ಬೋಡಿ ಹತ್ಬಿಡ್ರಿ, ಏನು ಅವ್ನು ಬಸಿಸ್ ಕೊಡೋದು ಕೊಡ್ರಿ, ನಡ್ರಿ ನಾವು ಒಳಗೆ ಬರ್ತೇನೆ. ಹಾಗೆ ಒಳಗೆ ಬರ್ತಾನೆ, ಏನಾಗಂಗಿಲ್ಲ ತಿಳ್ಕೊಳ್ಳೋದ. ಇದೇನೈತಿ ಇದು ಪ್ರಥಾ, ಇದು ಭಾಳ ಕೆಟ್ಟೈತಿ. ಮನುಷ್ಯ ಯಾವ ಏನು ಬೇಕಾದ ಸಂಸ್ಥೆ ಏನು ಬೇಕಾದ ಮಾಡಕ್ಕೆ ಹೇಳ್ತಾರೋ. ಅದಾಗ ಖರೀದಿ ಇರ್ತಿತ್ತು ಏನಿಲ್ಲ, ವಿಚಾರ ಮಾಡಬೇಕು, ಇದ್ರೊಳಗೆ ಧ್ಯಾನ ಇಟ್ಕೋಬೇಕು. ಆದ್ರೆ ಕೊಟ್ಟಿರೋರು ಏನಾಗಿರುತ್ತೋ, ಒಂದು ಜೀವದ ಜಗಾತ್ತಾಗಿರುತ್ತೋ, ಕಾಯಂ ರಾಜನ ಮ್ಯಾಗ ಠೇಪ್ ನಿಂತಿರುತ್ತೋ, ಏನಿಲ್ಲ. ರಾಜ ಹೇಳ್ದ ನಕ್ಕದಾರ ಏನಾಗೋದಾಗಲ್ಲ ನಂಗೆ, ನಂದೇನಾಗೋದಾಗಲಿ ನಾ ಬರ್ತೇನೆ ಒಳಗೆ, ಬಿಟ್ಟು ಬಿಡ್ರಿ, ನೀವು ಏನು ಬಾಕಿದ್ದು ವಿಚಾರ ಮಾಡಬೇಡಿ. ಹಾಗೆ ಒಳಗೆ ಬಂದ ಏನಿಲ್ಲ, ರಾಜ ಎಲ್ಲ ವ್ಯವಸ್ಥೆ ಆಗೈತಿ, ಏನಾಗಬೇಕು ತಿಳ್ಕೊಬೇಕು. ಯಾರು ಕೇಳಿ ಯಾನ ಬಲಿಪತ್ತ ಇದು ಏನೇನು ನಡೀತಿ ಇದೆಲ್ಲ ಬಿಟ್ಟು ಕೊಡಬೇಕು. ಅದೇನು ಖರೀದಿಲ್ಲ. ಬಟ್ ಠೀಕ್ ಐತಿ. ನಮ್ದು ಏನೈತಿ ಪೈಲ ಚಾರ ಕಷಾಯ ಬದೀತಲ್ಲ, ಬಾಯಿ ಅಂತರ್ಗತ ಪರಿಗರದಾಗ ನಾವು ಏನಾಗಿದ್ದವು ಪರಿಗರ ಏನೋ ಬಿಡೋದೈತಿ. ಮತ್ತು ಅಂತರ ಪರಿಗರದಿಂದ ನಿನ್ನೆ ಏನಾಯಿತು? ಕ್ರೋಧ ಮಾನ ಆಯಿತು. ಇಂದೇನೈತಿ? ಮಾಯಾ ಅಂದರೆ ಏನ? ಮಾಯ ಅಂದರೆ ಏನ? ಕಪಟ. ತಿಳಿತಲ್ಲ? ಕಪಟ ಅಂದರೆ ಏನ? ಹೊರಗೆ ಬಂದ ಒಳಗೆ ಬಂದ ಮತ್ತು ಮಾಡೋದೊಂದು ಹೆಸರೇನು ಅಂದರೆ ಮಾತಾಡೋದೊಂದ, ಹೇಳೋದೊಂದ, ಮಾಡೋದೊಂದು ಹೆಸರೇನು. ಇದಕ್ಕೇನಂತಾರು? ಮಾಯಾಚಾರಿ. ಇದು ಮಾಯಾಚಾರಿ ಯಾರು ಮಾಡ್ತಾರೋ ಅದು ಎಲ್ಲರಿಗೂ ಗೊತ್ತೈತಿ. ಒಂದಿಲ್ಲ ಈ ಮಾಯಾಚಾರಿ ಮಾಡೋ ಎಷ್ಟು ದಿನ ಇರ್ತೈತಿ? ಒಮ್ಮೆ ಅಪ್ರಿ ನಡಿತೈತಿ, ಅದು ತಿಳಿತೈತಿ. ಏನು ಅಂತಾವಿದ ಇದು ತಿಳಿದ್ಬೇಕು. ಪುನಃ ಮನುಷ್ಯ ಅವನತ್ತೆ ಎಂದು ವಿಶ್ವಾಸ ಇಡಂಗಿಲ್ಲ. ಇಡ್ತೈತೇನ? ಇಲ್ಲೋ. ಇವು ಮಾತಾಡ್ತಾವಂದ, ಮಾಡ್ತಾವಂದ, ಹೇಳ್ತಾವಂದ. ಇದು ಒಟ್ಟು ಯಾರು ಧ್ಯಾನ ಕೊಡಂಗಿಲ್ಲ. ಏನಿತ್ತು? ಒಮ್ಮೆ ಒಂದು ರಾಮ ಸೀತಾ ಲಕ್ಷ್ಮಣ ಎಲ್ಲ ಒಣದಾಗಿದ್ದರು, ಬಾರವಸವನು ಹದಿದ್ರು. ಆದಾಗ ಒಂದು ಗಿಡಿನ ಬೆಡ್ಡಕ್ಕೆ ಹೊತ್ತಿರು, ಹತ್ಯಾಕಿಂದಿಲ್ದ್ರು ಒಡ ಇತ್ಕೇನಾದ್ರೆ ಮರ ಕನ್ನಡದಾಗ ಹಳ್ಳ ಹರಿತಿತ್ತು. ಆ ಹಳ್ಳದಲ್ಲಿ ಒಂದು ಬಗಳ ಇದೇನು ಅಂತೀರಿ? ಮಾಸ ತಿತ್ತಿತ್ತು ಅದಕ್ಕೇನು ಬಗಳ? ಹಾಂ, ಬಕ ಪಕ್ಷಿ. ಕನ್ನಡ ಅಥವಾ ಶಬ್ದಗಳು ನಮ್ಮ ಧ್ಯಾನದಾಗ ಬರೋನಿಲ್ಲ. ಬಕ್ ಪಕ್ಷಿ ಏನಾಗಿತ್ತ? ಹಿಂಗೆ ಶಾಂತ ಒಂದು ಕಾಲ ಮ್ಯಾಗ ಹಿಂಗೆ ನಿಂತಿತ್ತು ಅಂತ. ಸೀತಾ ಅಂತಳು ನೋಡ್ರಿ, ರಾಮ ಅಂತಳು ನೋಡ್ರಿ, ಹೆಂಗೆ ಆ ಪಕ್ಷಿ ಹೆಂಗೆ ಶಾಂತ ಧ್ಯಾನ ಮಾಡ್ಕದ, ಚಿತ್ತ ಹೆಂಗೆ ಧ್ಯಾನ ಇಟ್ಟಿದ. ನಿಂಗೆ ತಿಳಿದಿಲ್ಲ ಅದ ಅವ ಏನು ಧ್ಯಾನ ಮಾಡ್ಕದ, ಈ ಒಟ್ಟು ನಿಂಗೆ ತಿಳಿದಿಲ್ಲ. ಥೋಡೆ ವೇಳೆ ಹಾಗೆ ನೋಡಿದ್ರೆ ತಿಳಿತೈತಿ. ಏನಾಗ್ತೈತಿ? ಆ ಕಡೆದು ಮಾಸಗಳು ಜುಂಡು ಬರ್ತೈತಿ. ಅದಾಗ ಶಿವಟ್ಟು ಜುಂಡದಿಂದ ಒಂದು ಇರ್ತೈತೆ, ಚಟ್ಟತ್ತು ಹೋತ ತಕ್ಕೊಂತ ತಿಳಿತೈತಿ. ಇದಾಗ ತಿಳಿತೈತಿ. ಅರೆ ಏನೈತಿ? ಎಲ್ಲ ಮಾಸ ಜೀವನ ಇದು ಒಂದು ಮೀನುಗಳಿದವು. ಅರ್ಥ ಎಲ್ಲ ವಂಶ ಹಾಕಿ ಮಾಡ್ತವಿಂದ ಇದೇ ಧ್ಯಾನ ತೋರಿಸಿ ಅಂದರೆ ಅವ್ರಿಗೆ ಧ್ಯಾನಿಸ್ತಿದ್ದ ಹಿಂಗೆ ತೋರಿಸ್ತಾನ ಅವ. ಮತ್ತು ಒಳಗೆ
ತನ್ನ ತಡಗಿದಾಗ ಸಿಕ್ಕದ ಬರೋ ಚಟ್ಟ ತಮ್ಮ ಆದ್ಮಿ ಮುಂದಿನ ತೊಳಂಗೆ ನೋಡ್ಕೊಂಡ ತೊಳಂಗಿಲ್ಲ ಬೆಳೆಸ್ಬಾರ್ದು ಹಿಂದಿನ ಲಾಸ್ಟ್ ಇದೇನ ಅಂದರೆ ಈ ಮುಂದಿನ ರೇಟ್ ತಿಳಿಬಾರ್ದು ಅಂದ್ರೆ ಪುನಃ ಮತ್ತೆ ಬರ್ಬೇಕು ಅವ್ರ ತಿಳಿತೇನ ಅರೇ ಇದು ಇಂಥದ ಭಾವನಾ ಕಿಂವ ಹೀಯ ಪ್ರಕಾರ ಯಾವಾಗ ಮಾಡಬಾರ್ದು ಒಂದಿಲ್ಲ ಧ್ಯಾನದಾಗ ತೆಗಿಬೇಕು. ಹಾವು ಐತ್ರೆ ಹಾವು ಐತಿಲ್ಲ ತನ್ನ ಬಿಳ್ದಾಗ ಹೋಗೋದೈತ್ರಿ ಹೆಂಗಾಗ್ತೈತಿ ಸರಳ ಕತ್ತೈತಿ ಎಷ್ಟು ವಾಕಡೆ ಇತ್ತರ ಭೀ ಸರಳ ಆದಲ್ರಿ ಒಳಗೆ ಹೋಗಿ ಬರೋಂಗಿಲ್ಲ. ಅರೇ ಈ ಜಗದಲ್ಲಿ ಸರಳಾಗಿ ನಡ್ರೂ ಉಪಯೋಗ ಆಗೋದೈತಿ ವಾಕಡೆ ನಡೆದಿನ ಭಾಳ ದಿನ ನಡೆಯಂಗಿಲ್ಲ ತಿಳಿದುಕೊಂಡು. ಮತ್ತೇನಾಯ್ತು ಯಾವ ವಾಕಡೆ ನಡೀತಾ ಅವಂಗೆಲ್ಲ ವಾಕಡೆನೂ ಕಾಣ್ತೈತಿ. ಮಾವ ಚಲೋ ಇದ ಅವ್ನು ಚಲೋನು ಕಾಣ್ತೈತಿ. ದ್ರೋಣ ಒಮ್ಮೆ ದ್ರೋಣ ಅಂದ್ರೆ ದ್ರೋಣಾಚಾರಿ ಗೊತ್ತೈತಿ ನಿಮ್ಗೆ ಮಹಾಭಾರತನ ದ್ರೋಣಾಚಾರಿ ಅವ್ರ ಶಿಷ್ಯಗಳು 2 ಮಂದಿ ಕಲಿಕಿದ್ರು ಅವ್ರತೆಗೆ ಯಾರ ಪಾಂಡವ ಮತ್ತು ಕೌರ 2 ಬಿ ಕಲಿಕಿದ್ರು. ಆಯ್ತು ಅವೇನು ಮಷ್ಟ ಗೊತ್ತು ಏನಿಲ್ಲ ಜರ ಪರೀಕ್ಷೆ ನೋಡಬೇಕು ಅತ್ತ ದುರ್ಯೋಧನ ಜವಳ ಊರಿಗೆ ಇದೇನು ಜವಳಿದು ಹಾರುಗರಿಗೆ ಹೋಗ್ರಿ ಹಾರುಗರಿಗೆ ಹೋಗ್ರಿ ಮತ್ತು ನೋಡಿ ಬರ್ರಿ ಅಲ್ಲಿನ ಮಂದಿ ಹೆಂಗೆ ಏನಿದು ಏನೇನು ಮಾಡ್ತಾರೋ ಹೆಂಗೆ ಅದ್ರ ಸೊಯ್ ಏನೈತಿ ಎಲ್ಲ ನೋಡಿ ಚೌಕಶಿ ಮಾಡಿರಿ ಅದು ಹೋಗಿ ಎಲ್ಲಿ ದುರ್ಯೋಧನ ಹಚ್ಕೊಡ್ತಾರೋ ದುರ್ಯೋಧನ ಹೋಗ್ತಾ ಅಲ್ಲಿ ಹೋಗಿ ನೋಡಿ ಚೌಕಶಿ ಮಾಡಿ ಎಲ್ಲ ಬರ್ತಾ ಧಾರ್ಮಿಕ ಅದಾರೋ ಏನಿಲ್ಲೋ ಎಲ್ಲ ಚೌಕಶಿ ನೋಡಿ ಪ್ರತಾಪ್ ಸಂಜೀವತ್ತು ಬರ್ತಾ ಏನೇನಪ್ಪ ಏನಾಯಿತು ಯಾನು ಒಟ್ಟು ಹಾರುಗರಿಗೆ ಯಾರು ಧಾರ್ಮಿಕ್ಕೆಲ್ಲ ಎಲ್ಲ ಧಾರ್ಮಿಕ್ಕಿದಾರು ಎಲ್ಲ ಕೆಟ್ಟ ಮಂದಿ ಇದ್ದಾರೋ ಯಾನು ಅಲ್ಲಿ ಚಲೋ ಯಾರೂ ಮಂದಿ ಇಲ್ಲ. ಇನ್ನು ಹೆಂಗೈತು ಟೀಕೈತಿ ದುಸರಿ ಜನ ಧರ್ಮನ ಹಾಡಿ ಬಿಡ್ತಾರೆ ಅವ್ರ ಧರ್ಮ ಅಂತಾರೋ ಹಿಂಗೆ ಹೋಗಿ ಹಾರಿಗಿರಿಗೆ ಹೋಗಿ ಬರೋಗು ಅಲ್ಲಿ ಮಂದಿ ಹೆಂಗೆ ಧಾರ್ಮಿಕ ಏನು ಚಲೋ ಏನ ಹೆಂಗಿದು ಏನು ಕ್ರಿಯೆಗಳು ಮಾಡ್ತಾರೋ ಎಲ್ಲ ನೋಡಿ ಚೌಕಶಿ ಮಾಡಿ ಬಾಪ ನೀವು ಹೋಗ್ತಾನೆ ಹೋಗಿ ನೋಡಿ ಬರ್ತಾ ನೋಡಿ ಬಂದಂಗೆ ಕೇಳಿಸ್ತಾರೋ ಏನೇನಾಯ್ತಪ್ಪ ಅಲ್ಲಿ ಎಲ್ಲ ಸಣ್ಣ ಪಾರ್ವಸನ್ ಮುದುಕ್ತಾಕ ಎಲ್ಲರೂ ಧಾರ್ಮಿಕ ಇದಾರು ಎಲ್ಲ ಚಂದಿರ ಎಲ್ಲ ಧರ್ಮ ಮಾಡ್ತಾರೋ ಎಲ್ಲ ಮಂದಿರದ ಆವತ್ತರು ಅಭಿಷೇಕ ಮಾಡ್ತಾರೋ ಎಲ್ಲ ಧಾರ್ಮಿಕತೆಯನ್ನು ಮಾಡ್ತಾರೋ ಎಲ್ಲ ಚಲೋ ಚಲೋ ಎಲ್ಲ ಚಂದ ಇದಾರು ಯಾರು ಅಲ್ಲಿ ಕೆಟ್ಟ ನಂಗೆ ಕಾಣಿಸ್ಲಿಲ್ಲ. ಊರತ್ತು ಒಂದೇ ಐತಲ್ಲ ಊರ ಒಂದೇ ಐತಿ ನೋಡೋರು ಮಾತ್ರ 2 ಮಂದಿ ಇದ್ದರು ಯಾರು ದುರ್ಯೋಧನ ಮತ್ತು ಧರ್ಮ 2 ಮಂದಿ ಇದ್ದಾರು. ಯಾರು ಕೂದೃಷ್ಟಿ ಐತಿ ಹಂಗೆ ಕಾಣಿಸ್ತು ಎಲ್ಲ ಸುಮಾರು ಕಾಣ್ತೈತಿ ಎಲ್ಲ ಕೆಟ್ಟ ಎಲ್ಲ ಚಲೋ ಮಂದಿ ಯಾವ ಇಲ್ಲ ಹಿಂಗೆ ದುರ್ಯೋಧನ ಅಂತ ಮತ್ತು ಅದೇ ಇಲ್ಲರ ಅದೇ ಊರಿಗೆ ಹೋಗಿ ಧರ್ಮ ಹಚ್ಕೊಟ್ರು ಧರ್ಮ ಅಂತ ಸಣ್ಣ ಪರ್ವದೊಂದು ದೊಡ್ಡ ಮುದುಕ್ತಾಕ ಸುದ್ದ ಎಲ್ಲರೂ ಚಲನ ಇದ್ದಾರು ಎಲ್ಲ ಧಾರ್ಮಿಕ ಅವರು ಎಲ್ಲ ಧರ್ಮ ಮಾಡ್ತಾರೋ ಎಲ್ಲ ಅಭಿಷೇಕ ಮಾಡ್ತಾರೋ ಎಲ್ಲ ಚಲೋ ಇದ್ದಾರು. ಇದೇನೈತಿ ತಾವು ವಕ್ರ ದೃಷ್ಟಿ ಎಷ್ಟು ಎಲ್ಲ ವಕ್ರ ಎಲ್ಲ ಜಗ ಎಲ್ಲ ವಕ್ರ ಕಾಣ್ತೈತಿ ವಕ್ರ ದೃಷ್ಟಿ ಯಾವಾಗ ಇಳೋದಿಲ್ಲ ಪಾಪ ಮಾಡ್ತು ಅರೇ ಮುಚ್ಚಕ ಭಾಳ ಎಳೆ ಹತ್ತೈತಿ ಅದ ಏನು ಕೊಟ್ಟು ಮುಚ್ಚೋದು ಭಾಳ ಟೈಮ್ ಹತ್ತೈತಿ ಚಲೋ ಏನು ಮುಚ್ಚಕ್ಕೆ ಹತ್ತಾನಿಲ್ಲ ಮುಚ್ಚೋದ ಕಾರಣ ಇಲ್ಲ ಅದು ಸ್ಪಷ್ಟ ಮ್ಯಾಗ ತೆರೆದಿಂದ ಇರ್ತೈತಿ ಮತ್ತು ಇದೇ ಕೆಟ್ಟ ಇರ್ತೈತಿ ಒಂದು ಮುಚ್ಚೋದು ಕೊಟ್ಟೆ ಮುಚ್ಚೋದೈತ್ರ ಎಲ್ಲ ಮತ್ತೆ ಪಣ್ಣಾಸ್ ಕೊಟ್ಟೆ ಮಾತಾಡ್ಕೊಂಡೈತಿ ಮತ್ತು ಶೂಟಿಂಗ್ ಮತ್ತು ಕೊಟ್ಟೆ ಅದ ಕೊಟ್ಟೆ ಅರೆ ಯಾವುದು ಗೋಷ್ಟ ಒಳಗೊಂದ ಹೊರಗೊಂದ ಇದೆಂದು ಮಾಡಬಾರ್ದು. ನಿಮ್ಮ ಹತ್ರ ಮೇಲೆ ಒಂದು ಕತೆ ಒಂದು ಹೇಳಿದ್ದೇನು 2 ಮಿತ್ರರಿದ್ದರು ಅವರ ಎಲ್ಲಿ ಕಾಶಿದಲ್ಲೇ ಕಲಿಕ್ಕೆ ಹೋಗಿರು ಅವ್ರಿಗೆಲ್ಲ ಕಲ್ತು ಬಂದು ಎಲ್ಲ ಹುಷಾರಾಗಿರು ಅಂತ ಅವ್ರು ಏನಂದರು ಇನ್ನೆಲ್ಲ ಪರೀಕ್ಷೆ ಎಲ್ಲ ಆಗೈತಿ ನಮ್ದ ಇಂಥ 3 ಕಡೆ ಹೋಗಬೇಕು ಅಂತ 3ರಿಂದ ಅವ್ರೇನು ರೈಲ್ವೆ ರಿಸರ್ವೇಷನ್ ಮಾಡಿದ್ದಿಲ್ಲಾಗಿತ್ತು ಅಲ್ಲಿ ಬಂದರು ನೋಡ್ತಾರೆ ಎಲ್ಲ ರೈಲ್ವೆದಾಗ ದಟ್ಟಣೆ ಐತಿ ತಮ್ಮ ಹೋಗೋ ರೈಲ್ವೆ ಐತಿ ಅದು ಭಯಂಕರ ದಟ್ಟಣೆ ಐತಿ. ಇನ್ನು ಇವ್ರ ಏನಿತ್ತು ಸತ್ತ ಮಲ್ಕೊಂಡು ಊರ ತನಕ ಹೋಗೋದಿತ್ತು ಶಾಂತ ರೀತಿಯಲ್ಲೇ ಮಲ್ಕೊಂಡು ಹೋಗೋದಿತ್ತು. ಇನ್ನೇನು ಮಾಡೋದ ಇದು ದಟ್ಟಣೆ ಐತಿ ಇನ್ನು ಎದ್ದು ಹೋಗೋದು ಪಾಳಿ ಐತಿ ಏನು ಮಾಡೋದ ಅವ್ರು ಹುಷಾರಿದ್ದರು. ಅವ್ರು ಏನು ಮಾಡ್ರು ಅಲ್ಲೇ ಹೋಗಿದ ಅವಳಗೆ ಹೋಗಿ ಒಂದು ಹಾವು ಎರಡು ಹಾವ ಹಿಡ್ತಂದರು ಮತ್ತು ಡಬ್ಬಿದಾಗ ಬಿಟ್ಟರು ಡಬ್ಬಿದಾಗ ಬಿಟ್ಟ ಬರೋಬರಿ ಎಲ್ಲರೂ ಒಳಗಿದ್ದವ್ರು ಎಲ್ಲ ಪೇಷಂಟ್ಗಳ ಎಲ್ಲ ತಮ್ಮ ಡಬ್ಬಿಗಳು ತಂದು ಹಾವು ಬತ್ತಪ್ಪ ಅದು ಒಬ್ರು ದಾನ್ ಎಲ್ಲ ಪಟ್ಟ ಎಲ್ಲ ಡಬ್ಬಿ ಎಲ್ಲ ಪೂರ ರಿಕಾಮ ಆಯಿತು ಅಂತ ಇವ್ರು ತಂದು ಗಾದಿ ಬೀಜಲ್ಲಿ ಹಾಸಿ ಗೆಳತು ಹೊಡೀನಪ್ಪ ಮಲ್ಕೊ ಬಿಡೋದು ಮಲ್ಕೊಂಡು ಬಿಟ್ರು ಅವ್ರು ನಿದ್ದೆ ಆಯಿತು ಪೂರಾ ಆಯ್ತು ಅವರು ಒಂದು 3-4 ತಾಸು ನಿದ್ದೆ ಹತ್ಬೇಕು ಎದ್ದರು
ನೋಡ್ತಾರೆ ಎಲ್ಲಿ ಬಂದಿತ್ತಪ್ಪ ನೋಡು ಯಾವ ಸ್ಟೇಷನ್ ಬಂದಿತ್ತು ನೋಡ್ತಾರೋ ಬೆಗ್ಗೆ ಕಿಟಕಿದಾಗಿಂದ ತೆರೆದು ನೋಡ್ತಾರೋ ಅದು ಕಾಶಿ ಐತಿ. ಅರೆ ನಾನು ಗಾಡಿ ಯಾಕೆ ಹುಟ್ಟಿಲ್ಲಪ್ಪ 4 ತಾಸಾಗಿ ಹೋಯ್ತು ಮತ್ತು ನಾ ಗಾಡಿ ಒಟ್ಟು ಬಿಟ್ಟಿಲ್ಲ. ಹೋಗಿ ಕೇಳಿಸಿ ಬರೋ ಸ್ಟೇಷನ್ ಮಾಸ್ಟರ್ಗೆ ಹೋಗಿ ಕೇಳಿ ಬರೋಕಪ್ಪ ಅಂತ ಒಬ್ಬ 2 ಮಂದಿ ಎಲ್ಲಿ ನಡಿ ಹೋಗು ನಾನು ನಾ ಬರ್ತಾನು 2 ಮಂದಿ ಹೋಗ್ತಾರೋ. ಯಾಕಪ್ಪ ನೀವು ಅದು ರೈಲ್ವೆ ಬಿಟ್ಟಿಲ್ಲ ಇನ್ನೂ ಆ ಕಡೆ ಹೋಗೋದೈತೆ ಅದ ನಮ್ಮ ತೇರ್ದಾಳಕ್ಕೆ ಹೋಗೋದೈತಿ ಮತ್ತು ಇನ್ನಾಕೆ ಬಿಟ್ಟಿಲ್ಲ ನೀವು ಆ ಕಡೆ ರೈಲ್ವೆ ಕುಡಚಿ ಸ್ಟೇಷನ್ ನಮ್ಗೆ ಇಳಿದೈತಿ ಯಾಕೆ ಬಿಟ್ಟಿಲ್ಲ ಅಲ್ಲ ಅದು ಹೋಗಿತ್ತು ರೈಲ್ವೆ ಆವಾಗ ಮತ್ತು ಅಂದ ಅದು ಹಿಂಗೆ ಆ ಡಬ್ಬೆ ಹಾಕಿ ಅದು ಇಲ್ಲಿ ಇದು ಇತ್ತಿನ ಅದೇ ಅಪ್ಪ ಆ ಡಬ್ಬಿದಾಗ ಹಾವುಗಳು ಬಂದು ಆ ಡಬ್ಬೆ ಬಿಚ್ಚಿ ಕೊಟ್ಟು ದುಸರಿ ಜೋಡಿಸಿ ಹೊಡ್ಸಿ ಕೊಟ್ಟು ತಿಳಿತಲ್ಲ ತಿಳಿತೇನೆ ಅಲ್ಲ ಏನು ಮಾಡ್ಕೋದ್ರು ದುಸರಿದವ್ರನ್ನ ಏನು ಮಾಡ್ರು ಗದ್ದಲ ಮಾಡ್ಕೋದ್ರಲ್ಲ ಅವ್ರನ್ನ ಎಲ್ಲರೂ ಹೊರಗೆ ತೆಗ್ದು ತಾವು ಗಡ್ದು ಮಲ್ಕೊಂಡು ಹೋಗಬೇಕು ಅಂತ ಮಾಡ್ರು ಮತ್ತು ಏನಾಯಿತು ಟಿಕೆಟ್ ತಕ್ಕೊಂಡು ಸುದ್ದ ಅಲ್ಲೇ ಮಲ್ಕೊಂಡ್ರಲ್ಲ ಹೋಯ್ತು ಗಾಡಿ ಹೋಯ್ತು ಎಲ್ಲನೂ ಹೋಯ್ತು. ಅರೆ ಟಿಕೆಟ್ ಖರ್ಚು ಮ್ಯಾಗ ಹೋಯ್ತು ಎಲ್ಲ ಆಯಿತು ಮತ್ತಿಲ್ದ್ರೆ ತಂದು ಕೊಟ್ಟದು ಎಲ್ಲ ಅವನವ್ನು ತಿಳಿದ್ಲ ಅವ್ರಿಗೆ ತಿಳಿತೇನೇ ಇಲ್ಲ ತಾವು ಏನು ಮಾಡಿದಮ್ಮ ಏನಾಯಿತು. ಅರೇ ಈ ಜಗದಲ್ಲಿ ಯಾರು ಇರಲಿ ಕೊಟ್ಟು ಎಂದು ಮಾಡಬಾರ್ದು ಕೊಟ್ಟು ಮಾಡಕ್ಕೆ ಹೋಯ್ತರು ಅದ ತನ್ನ ಮ್ಯಾಗ ಬರ್ತೈತಿ ದುಸರಿದಾರನ ಹೊಸದೈತ್ರು ಕೆಟ್ಟೈತಿ ಅದು ತಾವು ಯಾವಾಗ ಭೀ ವಿಚಾರ ಮಾಡೋದಿಲ್ಲ ತಿಳಿತಲ್ಲ. ಇನ್ನು ದುಸರಿ ತೋತ್ಯಾನು ದುಸರಿ ತೋಲೇನು ಬೇಡ ಹಾಂ ದುಸರಿ ಹೆಸರು ಏನೈತಿ ಕ್ರೋಧ ಮಾನ ಮಾಯ ಲೋಭ. ಲೋಭ ಅಂದರೆ ಏನು ಈ ಜಗದಲ್ಲಿ ಯಾರಿಗೆ ಲೋಭಿಲ್ಲ ಇಂಥವು ಯಾರು ಸಿಗ್ತಾಯೇನು ಯಾವ ಸಿಗ್ತಾಯೇನು ನೋಡ್ರಿ ಇಲ್ಲಿ ಯಾರು ಇದ್ದಾರೆ ಇಲ್ಲ ನಾವು ಭೀ ಇಲ್ಲ ಅದು ಭೀ ಇಲ್ಲ ಅದೇಂಗೆ ಅಪ್ಪ ನಂದೆಲ್ಲ ಕೃತಿ ಆಗಬೇಕು ನನ್ನ ಕಡೆ ಮಂದಿ ಬರಬೇಕು ನಂದು ಅದಾಗಬೇಕು ಇದು ಅನ್ಬೇಕು ಇಂಥವ್ರು ಹಂಗೆ ಇದ್ದಾರೆ ನಮಗೆ ಹಿಡಿತೆಲ್ಲ ಮನ್ನಿ ಭಾವಲಿಂಗಿ ಮತ್ತು ರವಿಲಿಂಗಿ. ಭಾವಲಿಂಗಿ ಸಿಕ್ಕೋದ ಈ ಪಂಚಮ ಕಾಲದಲ್ಲಿ ಭಾಳ ಕಠಿಣ ಮುನಿಗಳು ಇದ್ದಾರೋ ಅದ ಸೊಪ್ಪಿ ಇಲ್ಲ ಅಷ್ಟ ಭಾವಲಿಂಗ ಆಗೋದ ನನಗೆಲ್ಲ ಬೇಕನ್ನೋರು ಈ ಮುನಿಗಳದಾಗ ಭೀ ಇದ್ದಾರೋ. ನಾವು ಅನಾನಿಲ್ಲ ನೀವು ಎಲ್ಲಿದ್ರಿ ಸ್ವಚ್ಛ ಎಲ್ಲರೂ ಹೆಸರಿಗಿಡ್ತೀರಿ ನಮ್ದು ಹೇಳ್ತವು ನಾವು ಹೇಳ್ಕದವು ನಮ್ದ ನಿಮ್ದಿನ ಬ್ಯಾರೆ ಐತಿ ನಿಮ್ದ ನಾವು ಈ ಸೈಡಿಗೆ ಹೋಗಿಲ್ಲ ಪೈಲ ನಮ್ದು ಹೇಳ್ಕದವು ನೀವು ಏನಾರ ತಂದು ತಮ್ಮನೇನು ಹೇಳ್ಬಾರು ಮತ್ತು ಮಂದಿದ್ದು ಯಾಕೆ ಹೇಳ್ತಾರೋ ಇವ್ರಾಮ್ ಪೈಲ ನಮ್ಮದೇ ಹೇಳ್ತವು ಏನೈತಿ ಇದು ಲೋಭ ಇಲ್ಲ ಹಿಂಗೆ ಸಿಕ್ಕೋದ ಭಾಳ ಭಾಳ ಕಠಿಣ ಐತಿ. ಲೋಭ ಇಲ್ಲ ಹಿಂಗಿಂದ ಯಾವ ಇಲ್ಲ. ಹರಿಯತಿ ಅಧ್ಯಾನ್ ಪಶು ಚೆಂಜಿ ತಕ ಏನೈತಿ ಯಾರು ಇರಲಿ ಮುನಿ ಇರಲಿ ಶ್ರಾವಕ ಇರಲಿ ನಾವು ಸುದ ಏನು ಹರಿಯನ್ ಬಸ್ಸನ್ ಛತ್ತಕ ಊದಕೋತ್ ಅಥವಾ ಧ್ಯಾನದಾಗ ಏನೈತಿ ನಮ್ದು ಇಚ್ಛಾ ಲೋಭ ಐತ್ಲಿ ಆ ಥರದ ನಂದು ಆತ್ಮ ಕಲ್ಯಾಣ ಆಗ್ಬೇಕು ಇದು ಭೀ ಲೋಭ ಐತೇನೆ ಇದು ಭೀ ಲೋಭ ಐತೇನೆ ಇದು ಪ್ರಶಸ್ತಿ ಇರ್ಬೇಕು ಓ ಪ್ರಶಸ್ತಿ ಬ್ಯಾರಿ ಪ್ರಶಸ್ತಿ ಬ್ಯಾರಿ ಠೀಕ್ ಐತಿ ಪನ್ ನಮ್ಮ ಲೋಭ ಐತೆ ಏನಿಲ್ಲ ಐತಿ ಹಂಗೆ ಎಲ್ಲರಿಗೂ ಐತಿ ಹರಿಯನ್ ಛತ್ತಕ ಆ ಲೋಭ ಸಲುವಾಗಿನೇ ಎಲ್ಲ ದಣಿತಾರು ಏನು ಮಾಡ್ಕದಾರು ಪಾಪ ಮಾಡ್ತಾರೆ ಪುಣ್ಯ ಮಾಡ್ತಾರೆ ಎಲ್ಲ ಹುಡುಕಾಡೋದೆಲ್ಲ ಸುರುಣಿ ಐತಿ ಏನು ಥಾಮ್ಸ್ತಾರೆ ಒಟ್ಟು ಯಾರು ಥಾಮ್ಸ್ತಾ ಯಾರಿಲ್ಲ. ಏನಾಗಿತ್ತು ಒಂದು ಊರದಲ್ಲಿ ಒಬ್ಬರ ಇಲ್ದ್ರೆ ಹಾರೋರು ಇದ್ದರು. ಆ ಹಾರೋರ್ದು ಏನಾಯಿತು ಅವ್ರದ್ದು ಮುದುಕಿ ಹೋಗ್ಬೇಕೆ ತೀರ್ಕೊಂಡಳು ಆಯಿಂದ ಪುರೋಹಿತಕ್ಕೆ ಅವು ಹರಿ ಹೊಡೆದ್ರು ಅಪ್ಪ ದಿನ ಕೂದೈತಿ ಏನು ನೋಡ್ದ ಅರೆ ಅವಂತ ಒಂದು ಟೀನ್ಕಾಯಿ ತೋರ್ಬೇಕು ಆ ಟೀನ್ಕಾಯಿ ಎಲ್ಲ ಹತ್ತಿತ್ತಿ ಟೀನ್ಕಾಯಿ ತೊಗೊಂಡು ಬರೀ ಅಂದೆಲ್ಲ ದಿನ ಮಾಡ್ನು ಅವ್ನು ಹೋಗ್ತಾನೆ ಟೀನ್ಕಾಯಿ ತರಕ್ಕೆ ಹೋಗ್ತಾ ಅಂತ ಟೀನ್ಕಾಯಿ ತರಕ್ಕೆ ಹೋಗ್ತಾ ದುಕಾನ್ದಾರಿಗೆ ಕೇಳ್ತಾನಪ್ಪ ಎಷ್ಟು ಕೊಡಮ್ಮಪ್ಪ ಟೀನ್ಕಾಯಿ ಅಂತ ಆಯ್ದಾಗ ಅವ್ರು ಏನಂತಾರೋ 5 ರೂಪಾಯಿ ಆಯ್ದಂದು ಹೇಳ್ತಿದ್ದಾನೆ ಈಗಿಂದಿಲ್ಲ ಈಗ ಎಷ್ಟು 50 ಬರ್ತವೇನ 30 ಈ ಕಡೆ ಎಂತ ಕಮ್ಮಿ ಐತ್ಲ ಆ ಕಡೆ ನಾವು ಬೆಳಗಳ ಕಡೆ ಹೋಗುದಲ್ಲಿ 70 ಎಷ್ಟು ಇಲ್ಲಪ್ಪ ಅಲ್ಲೇ ಇಲ್ಲ ಅಲ್ಲಪ್ಪ ಎಷ್ಟು 50 ಅಲ್ಲಿ ಇಷ್ಟು ಅವು ಗೋಲ್ ಟೀನ್ಕಾಯಿ ಇದಾವೆ ನಿಮ್ಮ ಕಡೆ ಹಿಂಗೆ ಲಂಬ ಉದ್ದಿರ್ತಾವೆ ಅವೆಲ್ಲ ಹಿಂಗೆ ಗೋಲ್ ಇರ್ತಾವೆ ಮತ್ತೆ ಹಿಂಗೆ ಗೋಲ್ ಇರ್ತಾವೆ ಅವು ಇದು 50 ಶೋ ಕೊಡಂಗಿಲ್ಲ ನಾವು ಅಲ್ಲಿ ಚೌಕಸಿ ಮಾಡಿದವಲ್ಲ
गड्डेले गोले ಅವ್ರ पी टी उषा ಕೂಡ ಎಲ್ಲ ಹೆಚ್ಚು ಮುಂದರ್ಗಿರ್ತಾವೆ पण शेवट लास्ट पॉईंट 50 ಐತಿ ಅವ್ರದ್ದು. ಅರೆ ಹಂಗೆ ಆಯ್ದೇನು ಹೇಳಿದ್ದೆ ಅನ್ನ ₹5 ಇತ್ತು ದುಕಾನ್ದಾರಿಗೆ ಅವಂತ ಇನ್ನು ₹4 ಕೊಡಪ್ಪ, ₹4 ಇಲ್ಲ ಮತ್ತೆ ಸಿಕ್ಕಲ್ಲ, ನೀವು ಮುಂದೆ ದುಸರಿ ಸಿಟಿದಲ್ಲಿ ಹೋಗು, ಅಲ್ಲಿ ನಿಂಗೆ ಸಿಕ್ಕಿತು ಅಂತೇಳ ಟಿಕೆಟ್ ಅಲ್ಲಿ ಹೋಗಬೇಕು ಅಂತ ಹೋಗ್ತಾನೆ ಅವ ಸಿಟಿದಲ್ಲಿ. ಅಲ್ಲಿ ತಿನ್ಕ ಸ್ವಯ ಐತೆ ಅಥವಾ ಒಂದು ಸಿಟಿಗೆ ಹೋಗ್ತಾನೆ, ಸಿಟಿದಾಗ ಹೋಗ್ತಾನೆ ಹಿಂದೇನೆ ಅವರೆಲ್ಲ ದುಕಾನುಗಳು ಮಾಡಿ ಇರ್ತಾರೋ ಟೀನ್ಗಾಯಿಗಳ್ದೆಲ್ಲ ಕೇಳ್ಕೊತ ಹೋಗ್ತಾನೆ. ಕೇಳ್ಕೊತ ಕೇಳ್ತಾರೆ ಒಬ್ರಿಗೆ, ಎಷ್ಟು ಕೊಡಪ್ಪ, ₹4, ₹3 ಕೊಡಲ ಏನಂತ ಅವನ ₹3 ಕೊಡು ಅಂತ. ನಮ್ಗೆ ನಾವು ಕರ್ಕೊಳ್ಳೋದು ಮಾಡ್ತಾವು, ನಮ್ಗೆ ₹3 ಕೊಡೋಕ್ಕೆ ಪರವಡ್ಸಲ್ಲ ಪ, ನಂಗೆ ₹3 ಸಿಕ್ಕಿತಿ ಮತ್ತು ನಾ ₹3 ಕೊಟ್ಟು ನಂಗೆ ಏನು ಸಿಕ್ಕೋದ ನಾವು ಅಂತ, ನಂಗೆ ₹1 ಬೇಡ ಅಂತ ಹೇಳ್ತಾನೆ ನಾವು. ಇಲ್ಲ ಮತ್ತೆ ದುಕಾನ್ದಾರ ಕಡೆ ಹೋಗು, ನೀವು ಹೋಗ್ತಾನೆ ಮತ್ತೆ ದುಕಾನ್ದಾರ ಕಡೆ ಹೋದ ಅಂತ ಕೇಳ್ತಾರೆ. ಟೀನ್ಕಾಯಿ ಇಟ್ಟು ಕೊಡವ್ರ, ಎಷ್ಟು ಬೇಕಿದವಪ್ಪ ನಿಮ್ಗೆ, ಎಷ್ಟು ಚಿಲ್ಗಳು ಬೇಕು, ಅಲ್ಲಪ್ಪ ನಂಗೆ 1 ಬೇಕೈತಿ ಏನಂತವ, 1 ಬೇಕೈತಿ. ಹಾಂ 1 ಏನಿಲ್ಲಪ್ಪ ₹2 ಕೊಡು, ₹2 ಇಲ್ಲಪ್ಪ, ₹1 ಕೊಡಾಗಿದ್ದೀನಿ ನೋಡು ಅಂತ. ಹಿಂಗೆ ಮಾಡು, ಅಲ್ಲಿ ಮೊಟ್ಟೆ ಅಲ್ಲಿ ಅತ್ತಿ ಮೊಟ್ಟೆ ಮುಂದೆ ದುಕಾನ್ದಾರ ಹುಡ್ಸಿಡ ಅತಿ ಶ್ರೇಷ್ಠ ಇದಾವ, ಅವ ಅಲ್ಲಿ ಹೋಗು, ಅವ ಕೊಟ್ಟೆ ನೀವು ಹೋಗು ಅಂತ. ಹಿಂಗತ್ರಿ ಅಲ್ಲಿ ಹೋಗ್ತೀನೋ ಅಲ್ಲಿ ಹೋಗ್ತಾನೋ, ಅಲ್ಲಿ ಅವ್ನು ಕೇಳ್ತಾನೆ, ಹೆಂಗೆ ಎಷ್ಟು ಕೊಡ್ತೀನೋ ಟೀನ್ಕಾಯಿ, ಅರೆ ₹1. ಅರೆ ಅಪ್ಪ ಹಿಂಗೆ ಮಾಡ್ತಿ, ನಾ ಎಷ್ಟು ಐತ್ರ ₹65 ನಂಗೆ ಪುಕ್ಕಟ್ ಕೊಡ್ಲ ಏನಂತ ನಂಗೆ, ನಾ ₹65 ಬಟ್ ನಂಗೆ ಇದ್ರೆ ನೀ ಪುಕ್ಕಟ್ ಕೊಡು ಆಯ್ತು. ಹಿಂಗೆ ಮಾಡು ನೀ ಅಪ್ಪ, ಇದು ಜವಳಿದ್ರೆ ಸರ್ಕಾರಿ ಬಾಗ್ ಐತಿ ಟೀನ್ಕಾಯ್ದ, ಅಲ್ಲಿ ಹೋಗು, ಟೀನ್ಕಾಯಿ ಗಿಡಗಳಿದಾವೆ ಒಳೀಲೆ, ನೀವು ಹೋಗಿ ಗಿಡ ಮ್ಯಾಗ ಹೋಗಿ ಎಷ್ಟು ಬೇಕಾದ್ರೆ ತಗೊಂಡು ತೊಗೊಂಡು ಹೋಗಿ. ಹಾಂ ಎಲ್ಲೈತಿ, ಎಕಡೆ ಹಾದಿ ಐತಿ ದಾರಿ, ಹಿಂಗೆ ಈ ಕಡೆ ಹೋಗಿ ಇಲ್ಲಿ ಐತಿ ಹಾದಿ ಹೋಗು. ಹಾಂ ಅಂತಂತ ಚಿಕ್ಕಾಯ್ತು, ಇನ್ನೇನಿಲ್ಲ ನಿಮ್ಮ ಪೇಪರ್ ಸಿಗ್ತೈತಿ ನಾವು ಹೋಗ್ತಾನೆ. ಹೆಂಗೆ ಲೋ ಬೇಕು ತಿಳ್ಕೊಳ್ಳೋದು ಅನಿಸ್ತಾ ತಿಳ್ಕೊಳ್ದು ನೋಡ್ರಿ. ಅಲ್ಲಿ ಹೋಗ್ತಾನೆ ಅವ, ಹೋಗ್ತಾ ನೋಡ್ತಾ ಗಿಡಗಳೆಲ್ಲ ಇದೋ ಅರೆ ವಾ ಮಣ್ಗಂಡು ನನಗೊಂದು ಗಿಡ ಹಿಂಗೆ ಥರ ಬಗ್ಗಿಂದಿತ್ತು. ಹಾಂ ಇದ್ರ ಮ್ಯಾಗೆ ಬರೀ ಐತಿ ಇದು ಖರೆ ಇವನ ಜಾಯ್ದಾಗ ಯಾವಾಗ ಇವನು ಅಪ್ಪದ ಬಿಸ್ದ ಯಾವಾಗ ಗಿಡ ಮ್ಯಾಗ ಇರಿದ್ದಾನೆ ಒಟ್ಟು ಟೀನ್ಕಾಯಿ ಗಿಡ ಮ್ಯಾಗ ಇರೋ ಸೋಪೆ ಐತಾನ ಅಷ್ಟೇ, ಸೋಪೆ ಇಲ್ಲ. ಟೀನಿ ಏನು ಮಾಡೋದ, ಯಾರ ಮಾಡಿ ಇಲ್ಲ ಟೈಲ್ ಕೊಟ್ಕೊಂತ ಯಾರ ಮಾಡಿ ಹೋಗಿ ಏರೋದ, ಯಾರ ಬಗ್ಗಿಂದ ಇತ್ತು ಹೀಗೆ ಏರೋದ ಹಿಂದಿದ್ರೆ ಏರದ ಇವ ಏರ್ದ ಟೀನಿಗೆ ಕಸ ಕಾಣಿಸ್ಕಿತ್ತು. ಹಾಂ ಇದು ಚಂದ ಐತಿ, ಏನು ಕಸ ಹೋಗ್ಬೇಕು ಮತ್ತು ಏನು ಮಾಡಕ್ಕೆ ಹೋದ, ಈ ಕಸ ಹಿಂಗೆ ಹಿಡಿಕ್ಕೆ ಹೋದ ಮತ್ತು ಎಲ್ಲರಿಗೆ ಕಾಲು ಜಾರಿತ್ತು. ಏನಾಯ್ತು, ಕಾಲು ಬೆಳ್ಳಿಲ್ಲ, ಏನೋ ಭಾಳ ಐತಪ್ಪ, ಕಾಲು ಜರೋದೇನೋ ಭಾಳ ಐತಿ. ಕಾಲು ಜರಿತು ಹಾಗೆ ಟಾಪಿ ಹಿಡ್ದು ಏನಂತ ಇನ್ನೇನು ಮಾಡೋದು, ತೆಳಗೆ ಹೊಡಿಬೇಕ್ರೆ ತೆಳಗೆ ಭಾಳ ದೂರ, ತೆಳಗೆ ಬಾಯಿ ಇತ್ತು ತಿಳ್ತಾನೆ, ತೆಳಗೆ ಬಾಯಿ ಇತ್ತು, ಬಾಯಾಗ ನೀರು ಬಿಲ್ಲಾಗಿತ್ತು, ಒಣ ಕಲ್ಲು ಇತ್ತು ಎಲ್ಲ. ಇನ್ನು ಹೆಂಗೆ ಮಾಡೋದ, ಮ್ಯಾಳೆಗೆ ಬಿದ್ದರೆ ತಲೆ ಹೊಡೆದ, ಇನ್ನೇನು ಮಾಡೋದ ಅಂತ ಅಲ್ಲಿ ಅವ್ನು ದಂಗೆ ಮಾಡ್ಕೊತ ಅಂತ. ಅಲ್ಲಿಂದ ಒಬ್ಬ ಅಲ್ಲಿ ದವನಿಂದ ದಾರಿ ಹೋಗಿಂದಿತ್ತಲ್ಲ, ಮಂದೆಲ್ಲ ಆ ಕಡೆ ಹೋಗ್ತಿದ್ದು. ಅಲ್ಲಿ ಒಬ್ಬ ಹೊಂಟಿದ್ದ ದೂಪರ್ವರೆಗೆ ಹೊಂಟಿದ್ದ ಅಂತ. ಅವ್ನು ದಂಗೆ ಮಾಡ್ಕೊತ, ನೀವು ಏನೈತಪ್ಪ, ಹಿಂಗಾಗೈತಿ ಬಾಪ, ನಾನು ಬಿಡಿಸ್ಕೊ ಇಲ್ಲಿಂದ 10 ಮಿನಿಟ್ ಇಳಿಸ್ಕೊ, ನೀನು ಒಂಟಿ ಮ್ಯಾಗ ಇಳಿಸ್ಕೊ, ಮೊನ್ನೆ ಹೆಂಗೆ ಬಿಡು ಇರ್ತಿ ಆಳು ಬಿಡು ಹಿಂಗಂತಿ ಆಯ್ತು. ನೀ ಏನು ಕೊಡವ ನಂಗೆ, ನೀ ಏನು ಕೊಡವ, ನಾ ಇಳಿಸ್ಕೊಳವ ಐತಿ, ನೀ ಏನು ಕೊಡವ ನಂಗೆ ಅವಂತ. ಹಿಂಗೆ ಮಾಡು, ನನ್ನ ಕಿಸ್ದಾಗ ಅಲ್ಲಿ ತೆಳಗೆ ದೋಸ್ತರ ಅಲ್ಲಿ ಬಿಟ್ಟಿದ್ದಾನೆ, ಅರಿವಿ ಅಲ್ಲಿ ತೆಗಿಟ್ಟಿದ್ದಾನೆ ನೋಡು, ಪಿಶ್ವಿ ಆ ಪಿಶ್ವ್ಯಾಗ 500 ಇದಾವೆ, ನಿಂಗೆ 500 ಕೊಡ್ತೀನಿ, ಮತ್ತೇನು ಬೇಕು? ಹಾಂ ಠೀಕ್ ಐತಿ, 500 ಕೊಡ್ತೀರ, ಠೀಕ್ ಐತಿ, ನಾನು ಹಿಂಗೆ ಬಿಡಿಸ್ಕೊತೇನೋ ಅಂತ ಹಳು ಒಂಟಿ ತೊಗೊಂಡು ಅಲ್ಲಿ ಬಂದ. ಎಲ್ಲಿ ಬಂದ, ಗಿಡದ ಬಡ್ಡ್ಯಾಗ ಬಂದ. ಅವನು ಕಾಲು ಹಿಂಗೆ ಹಿಡಿದ್ಬೇಕಾ, ಒಂಟಿಲ್ದ್ರೆ ಜರಿತು, ಒಂಟಿ ಓಡ್ತು ಬಂದ. ಇವೇ ದೋತಿ ಬಿಟ್ಟ, ಅವ್ನು ಕಾಲು ಹಿಡ್ದ ಅಂತ. 2 ಮಂದಿ ದಂಗೆ ಮಾಡ್ಕೊತಾರು. ಇನ್ನೇನು ಮಾಡೋದ, 2 ಮಂದಿ ಬ್ಯಾಗಿನ ಕಾಯಿ ಹೊಡೆದ, ತೆಳಗೆ ಹಿಡ್ದ, ದಂಗೆ ಮಾಡ್ಕೊತು. ಆಯ್ದಾಗ ರಾಜನ ಆನೆ ತೊಗೊಂಡು ಬೈಲ ಮೇಸ್ಕತ್ತ ಜಂಗಲ್ದಾಗ ಬಂದಿನಾವಿದ್ದ. ಮೌತ್ ಏನು ಅಂತೀರ ಅವ್ನಿಗೆ, ಮೌತ್ ಅಂತೀರಲ್ಲ, ಅವ್ನು ಮೇಸ್ಕೆ ಬಂದಿದ್ದ. ಅವ್ನು ನೋಡ್ತಾ, ಇವು ಯಾಕೆ 2 ಮಂದಿ ದಂಗೆ ಮಾಡ್ಕೊತಾರಪ್ಪ ಅಂತ. ಇವು ಹಂಗೆ ಆನೆ ತೊಗೊಂಡು ಅಲ್ಲಿ ಬರ್ತೀವಿ, ಏನೈತಪ್ಪ ಕೊಡ್ರಿ, ಅರೇ ಅಪ್ಪ ನಮ್ಮನೆ ಎಲ್ಲಿ ಬಿಡಿಸ್ಕೊ, ಹಿಂಗಾಗಿತ್ತು ಬಿಡಿಸ್ಕೊ ಇಷ್ಟ
ಹಾಂ ಹಿಂಗಂತೀರಿ ಠೀಕ್ ಐತಿ ಆಯ್ತು ಹಿಂಗೆ ಮಾಡ್ರಿ ನಾ ಬಿಡಿಸ್ಕೊಂಡ್ಬಾಗ ನೀವು ನಮ್ಗೆ ಏನು ಕೊಡವ್ರ ನಂಗೆ ಏನು ಕೊಡವ್ರ ಅಂತ ಅವ್ನು ಮ್ಯಾಗಿನ ಹೇಳ್ತಾ ನಾನು 500 ಇದಾವೆ ತವಪ್ಪ ನೀವು ಉಂಟುವಲ್ಲ ಏನು ಹೇಳ್ತಾ ನಾನು ನಿಂಗೆ ಉಂಟು ಭೀ ಕೊಡ್ತೇನೆ ಮತ್ತಿಲ್ದ್ರೆ ನಂಗೆ ನೀವು ಒಂದು 1000 ರೂಪಾಯಿ ಭೀ ಕೊಡ್ತೇನೆ ನಾನು ಇಷ್ಟ ಬಿಡಿಸ್ಕೋ ಅಂತ ನಾವು ಹಾಂ ಹೆಂಗಂತೀರಿ ಠೀಕ್ ಐತಿ ಆಯ್ತಾ ಅವ ಹತ್ತಿತ್ತು ಬರ್ತಾನೆ ಅಲ್ಲಿ ಹತ್ತಿತ್ತು ಬರ್ತಾನೆ ಅವನ ಹಿಡ್ದು ಹಿಂಗೆ ಕೈ ಹಿಡಿತಾನೆ ಮಾಸ್ಕಿದ್ರೆ ಹತ್ತಿ ಆನೆ ಅಂಜಿಗೆ ಓಡ್ತಿತ್ತು ಮುಂದೆ ಆಯಿತು 3 ಮಂದಿ ಜೋತ್ ಬಿದ್ದರು 3 ಮಂದಿ ಓಡ್ ಹಿಡ್ದು ಜೋತ್ ಬಿದ್ದರು ಇನ್ಯಾನು ನೋಡುದ ದಂಗಿ ಮಾಡ್ತಾರೆ ಯಾರು ಬರ್ತಾ ಇರಲಿಲ್ಲ ಏನು ನೋಡುದ ಇನ್ನು ನಾವು ಮ್ಯಾಗಿ ನಾವು ಏನಂತ ಯಾವ ಪೈಲೆ ಇದ್ದೀವಿ ನಾವು ಹರುವ ಅಂತ ಏಪ್ಪ ನಾನು ಕೈ ಭಾಳ ಸೋತಿದ್ದು ಇನ್ನು ಬಿಡ್ತೇನೋ ಏನಂತವ ನಾ ಬಿಡ್ತೇನು ಅರೇ ಅಪ್ಪ ಬಿಡಬೇಡು ಯಾರೋ ಬರ್ತಾವೆ ನಾವು ಬಿಡ್ಸ್ಕೊಂಡಾರು ಎರಡು ಬಿದ್ದರು ಎಲ್ಲ ಬಾಯಿ ಬಿದ್ದು ಸತ್ತು ಹೋದವು ಹಂಗೇನು ಮಾಡಬೇಡು ಹೆಂಗೇನಿಲ್ಲಪ್ಪ ನಿನ್ನ ನಂಗೆ ಏನು ಶಕ್ಕಿಲ್ಲ ಕೈ ಭಾಳ ನಾನು ಸುಕ್ಕಿದವು ಬಿಡವ ಇಲ್ಲ ನೀ ಬಿಡಬೇಡಪ್ಪ ನಾ ಬಿಡಬೇಡ್ದತ್ ನೀ ಏನು ಕೊಡವ ನಂಗೆ ಏನಂತ ಇವು ಹಾರು ಅಂತ ಯಾರಿಗೆ ಅವ್ರು ತೆಳಗಿನೇನು ಅಂತ ತೆಳಗಿನವು ಅಂತ ಏನಿಲ್ಲಪ್ಪ ನನ್ನ ಪೂರೇದ ಮದುವೆ ತರಿಸಿತಿ ಅದು ಸಟ್ಕೆ 5000 ರೂಪಾಯಿನ ಹಿಡ್ದಿಟ್ಟೇನೇನು 5000 ನಿಂಗೆ ಕೊಡ್ತೇನು ಮತ್ತು ನೀ ಬಿಡಬೇಡು ಹಾಂ ಬರೀ ಆಯಿತು ಠೀಕ್ ಆಯಿತು ನೀ ಅನ್ನ ಐತ್ಲ 1000 ರೂಪಾಯಿ ಕೊಡ್ತೇನೆ ಅದ್ವಿ 1000 ಉಂಟಾ ಕೊಡ್ತೇನು ಹಾಂ ಎಂದೇನು ಚಂದ ಆಯಿತು ವಿಚಾರ ಮಾಡ್ತಾನು 5000 ರೂಪಾಯಿ ಒಂದು ಮತ್ತೇನ 1000 5000 ಅದ ಅವ್ನು ಕೊಡ್ತೇನೆ ಯಾವತ್ತು ಅಳಿಗೆ ನಾವು ಮಾವುತ ಅವ್ನು ಮತ್ತೆ ತರ್ಸಿದ ಗೋಲ್ಮೇಡ್ ಇಟ್ಟಿದ ಅವತ್ತು ಕೊಡ್ತೇನೆ ಇಂದ ಮತ್ತು ಈ ನೋಡಿಕೆ ನಾವು ಯಾವ ಇವು ಒಂಟಿವಲ್ಲ ಅಂತಂದು ಒಂಟಿ ಕೊಡ್ತೇನೆ 1000 ರೂಪಾಯಿ ಕೊಡ್ತೇನೆ ಅಂತ ಇವು ಒಂಟಿ ಮತ್ತು 5000 1000 ಮತ್ತು ಇವು ಟೀನ್ಕಾಳು ಇಷ್ಟು ಮೊಟ್ಟೆ ಇವು ಎಲ್ಲ ಕಸ ಇದೇನಪ್ಪ ಭಾಳ ಮೊಟ್ಟೆ ಐತಿ ಇಷ್ಟೆಲ್ಲ ಮೊಟ್ಟೆ ಟೀನ್ಕಾಯಿ ಅದು ಹಿಂಗೆ ಬಿಟ್ಟು ನೋಡ್ತಾ ಏನಾಯ್ತು ಎಲ್ಲರೂ ಹೋದ್ ಬಾಯಾಗ ಬಿದ್ದ ಹೋದ್ರು ಹಿಂಗಾಯ್ತು ಲೋಭ ಎಂಥದ್ದು ಐತೆ ಲೋಭ ತಿಳ್ಕೊಬೇಕು ಇಂಥದ್ದು ಲೋಭ ಇದ್ದ ಏನೋ ಉಪಯೋಗ ಐತೆನ ಲೋಭ ಮಾಡಬಾರ್ದು ಅಚ್ಚಕ್ಕೆ ಹೇಳ್ತಾರೋ ಇದು ತಿಳ್ಕೊರಿ ನಮ್ಮದು ಟೈಮ್ ಆಗೈತಿ ಥಮಿಸ್ತೇನೋ ಜೈ ಬೋಲ್